ಇವತ್ತು ಏನು ಏನು ನಾವು ಇದನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಾವು ಇಲ್ಲಿ ಟ್ರಾಫಿಕ್ ರಿಸೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ತೀರ್ಮಾನವನ್ನು ಮುಂದೆ ಪ್ಲಾನ್ ಆಗಿತ್ತು. ನಾನು ಬಂದ ಮೇಲೆ ಹಣನ ಕೊಟ್ಟು ಇದನ್ನ ಒಟ್ಟು 300 ಕೋಟಿ ರೂಪಾಯಿ ಇದಾಗಿರೋದು ಬರೀ 180 ಕೋಟಿ. ಇನ್ನ ಸ್ವಲ್ಪ ಇನ್ನೊಂದು ಜಂಕ್ಷನ್ ಆ್ಯಡ್ ಮಾಡ್ತಾ ಇದ್ದೀವಿ. 2 ಇರೋ ಕಡೆ 6 ಲೈನ್ ಬರೋ ರೀತಿ ಮಾಡ್ತಾ ಇದ್ದೀವಿ. ಅದು ನವೆಂಬರ್ ಅಷ್ಟಕ್ಕೆ ಅದು ರೆಡಿ ಆಗ್ತದೆ. ಈ ಪಕ್ಕದಲ್ಲಿ ಇನ್ನೊಂದು ಲೂಪು ಸೇರಿಸುವಂಥದ್ದು ಅದು ರೆಡಿ ಆಗ್ತದೆ. ಇದು ಬಹಳ ಟ್ರಾಫಿಕ್ ಮಾಡಬೇಕು. ಇದಲ್ಲದೆ ಇಲ್ಲಿ ನಮ್ಮ ಸ್ಟ್ರೀಮ್ ಮಾಲ್ ಇದೆಯಲ್ಲ, ಡೈರಿ ಫಾರ್ಮ್, ಮಿಲ್ಟ್ರಿ ಡೈರಿ ಫಾರ್ಮ್, ಅಲ್ಲಿಂದ ಈ ಬ್ಯಾಟ್ರಿ ಅಷ್ಟವರೆಗೂ ಇನ್ನೊಂದು ಟನಲ್ ಬರ್ತದೆ. ಟನಲ್ 1.5 ಕಿಲೋಮೀಟರ್ ಟನಲ್ ಬರ್ತದೆ. ಮತ್ತು ಅದನ್ನು ಕೂಡ ಈಗ ಸದ್ಯದಲ್ಲೇ ಕ್ಯಾಬಿನೆಟ್ ಬರ್ತಾ ಇದೆ. ಟೆಂಡರ್ ಆಗಿರೋದಲ್ಲದೆ ಈ ಭಾಗದಲ್ಲಿ ಯಾಕೆಂದ್ರೆ ಕೆಲಸಕ್ಕೆ ಬರೋರು ಬಂದವರು ಏರ್ಪೋರ್ಟ್ ಎಲ್ಲರೂ ಕೂಡ ಈ ನಾಲ್ಕು ತೊಂದರೆ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಅದು ಕೂಡ ಆದಷ್ಟು ಜಲ್ದಿ ಈಗ ನಾವು ಕರೀತಾ ಇದ್ದೀವಿ. ಇಲ್ಲಿ ನಾವು ಬೆಂಗಳೂರಿಗೆ ನಮಗೆ ಟ್ರಾಫಿಕ್ ಸಮಸ್ಯೆ ದಿನ ಜಾಸ್ತಿ, ವಾಹನಗಳು ಗಂಟ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಇವೆಲ್ಲ ಕೂಡ ಆಗಿವೆ. ಅದಕ್ಕೆ ಏನೆಲ್ಲ ಬೇಕು ನಮ್ಮ PDA ವತಿಯಿಂದ ಸ್ಥಳೀಯ ಶಾಸಕರು ಬಂದಿದ್ದಾರೆ, ಅವರು ಕೃಷ್ಣ ಬೈರೇಗೌಡರು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಮಾತಾಡಿ ಇದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಯಿತು. ಭಾಳ ಜರೂರಾಗಿ ಮಾಡಿದ್ದೀವಿ. ಇದು ಭಾಳ ಟೆಕ್ನಿಕಲ್ ವರ್ಕು. ಯಾಕೆಂದ್ರೆ ಅಲ್ಲಿ ಮೆಟ್ರೋ ಇದೆ, ಇದಿದೆ, ಮೆಟ್ರೋ ಇದೆ, ಒಂದು ರೈಲ್ವೆ ಇದೆ. ಆ ಕೆಲಸ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಅದರಿಂದ ಇದೆ. ಇನ್ನೊಂದು ಲೂಪು 3 ತಿಂಗಳೊಳಗಡೆ ಇನ್ನೊಂದು ಸೈಡ್ ಬರ್ತದೆ. ಸೊ ಆದಷ್ಟು ಟ್ರಾಫಿಕ್ ಕಡಿಮೆ. ಸಿಎಂ ಅವ್ರಿಗೆ ವಿವರಣೆ ನೀಡಿದ್ರಿ ಮ್ಯಾಪ್ ಸಮೇತ? ಹೌದು, ಮ್ಯಾಪ್ ಸಮೇತ ಸಿಎಂಗೆ ನಾನು ಮುಂದಕ್ಕೆ ಏನೇನು ಮಾಡಿದ್ದೀವಿ ಪ್ಲಾನ್ ಆಗ್ತಾ ಇದ್ದೀವಿ. ಇಲ್ಲಿಂದ ಸಿಲ್ಕ್ಬೋರ್ಡ್ ಜಂಕ್ಷನ್ವರೆಗೂ ಅದು ಹೆಂಗಾಗ್ತದೆ. ಈಗ ಅರ್ಜೆಂಟ್ ಟನಲ್, ಇನ್ನೊಂದು ಸ್ಮಾಲ್ ಟನಲ್ ಯಾವತ್ತು ಏನು ಮಾಡಬೇಕು, ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನು ಅನ್ನೋದೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸರ್, ಹೊಸ ಫ್ಲೈಓವರ್ ನಿಂದ ಈ ಮೇಕ್ರಿ ಸರ್ಕಲ್ ಹತ್ರ ಟ್ರಾಫಿಕ್ ಜಾಮ್ ಆಗುತ್ತಂತ ಅವೆಲ್ಲ ಯಾರೋ ಏನೇನೋ ಮಾತಾಡೋರಿಗೆಲ್ಲ ನಾವು ಅದು ಉತ್ತರ ಕೊಡೋಕ್ಕಾಗಲ್ಲ. ಡೋಂಟ್ ವರಿ, ನಾವಿರೋದ ಜನರ ಸೇವೆಗೋಸ್ಕರ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಇದಾಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ಜಂಕ್ಷನ್ ನಾವು ಕೃಷ್ಣಾವ್ ಕಾಲದಲ್ಲೇ ಇದು ಪ್ರಾರಂಭ ಇನ್ನೊಂದು ಟೆಂಡರ್ ಈಗ ಶೀಘ್ರದಲ್ಲೇ ಕರೀತಾರೆ. 2 ಟೆಂಡರ್. ಸರ್, ಇನ್ನೊಂದು ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ತಾಕೀತು ಮಾಡಿದೆ, 7 ದಿನದವರೆಗೂ ಉತ್ತರ ಕೊಡಿ ಅಂತ.